ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾಳೆ ನಮ್ಮ ರಂಜಾನ್ ರೋಜಾ ಸ್ಟಾರ್ಟ್ ಆಯಿತು. ಅದಕ್ಕೆ ಎಲ್ಲ ತಯಾರಿ ಮನೆಯಲ್ಲಿ ಮಾಡ್ಕೊತೀವಿ ನಾವು. ಈಗ ನೋಡಿ ಫ್ರೆಂಡ್, ನಾಳೆ ಬೆಳಗ್ಗೆ ಸೈರಿಗೆ ಒಂದು ಸ್ವಲ್ಪ ನೀರುಳ್ಳಿ, ಇದು ಪಲ್ಯ ಅಂತಾರಲ್ಲ, ಪಲ್ಯ ಮಾಡೋದು ನೀರುಳ್ಳಿ ಹೂವು, ಅದು ಬೇಳೆ ಹಾಕಿ ಸ್ವಲ್ಪ ಪಲ್ಯ ಮಾಡ್ತೀನಿ ಫ್ರೆಂಡ್. ಇದ್ರಾಗ ಸಿಂಗಡಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಮಾಡಿಟ್ರೆ ಬೆಳಗ್ಗೆ ಎದ್ದು ರೊಟ್ಟಿ ಸುಟ್ಬಿಟ್ರೆ ಇಡೀ ದಿನ ಒಪ್ಪತ್ತಿರ್ತವಲ್ಲ, ರೊಟ್ಟಿ ತಿಂದರೆ ಸ್ವಲ್ಪ ಶಕ್ತಿ ಇರುತ್ತೆ ಮೈಯಲ್ಲಿ. ಏನಾದರೂ ಸೈಡ್ ಏನಾದರೂ ತಿಂಡಿ ತಿಂದರೆ ಸರಿ ಅನಿಸಲ್ಲ. ಅದಕ್ಕೆ ನಾವು ಅನ್ನ ರೊಟ್ಟಿನೇ ತಿಂದ್ರೇ ಚೆನ್ನಾಗಿರೋದು. ಸಮೀರೇನೋ ಹಾಲು ಕುಡಿತೇನೆ ಅಂತ, ಅದಕ್ಕೆ ಸ್ವಲ್ಪ ಹಾಲಿತ್ತು, ಹಾಲು ಬಿಸಿ ಮಾಡ್ತಾಯಿದ್ದೀನಿ ಫ್ರೆಂಡ್. ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಸೊಪ್ಪಿನ ರಾತ್ರಿಗೆ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಮಾಡಬೇಕು ಫ್ರೆಂಡ್ಸ್. ನಾನಂತೂ ಜಾಸ್ತಿ ಏನೂ ಹಾಕಲ್ಲ ಸಾಂಬಾರು ಪುಡಿಗೆ. ಇದು ಒಂದೇ ಹುರಿದು ಚೆನ್ನಾಗಿ ಇದೊಂದಷ್ಟೇ ಸಾಂಬಾರು ಪುಡಿ ಮಾಡಿಬಿಡ್ತೀನಿ ಫ್ರೆಂಡ್. ಯಾಕಂದರೆ ಇದೊಂದಿಷ್ಟು ಮಾಡ್ಕೊಬಿಟ್ರೆ ನನಗೆ ಒಂದು 15-20 ದಿನ ಆಗುತ್ತೆ ಫ್ರೆಂಡ್. ನಾನು ಸಾಂಬಾರು ಪುಡಿ ಜೀರಿಗೆ ತುಂಬ ಯೂಸ್ ಮಾಡ್ತೀನಿ. ನನಗೆ ಸಾಂಬಾರು ಪುಡಿನೂ ಈ ಜೀರಿಗೆ ಇರಲೇಬೇಕು ಫ್ರೆಂಡ್. ಇದನ್ನು ಹುರಿದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ತೀನಿ ಫ್ರೆಂಡ್. ಹೀಗೆ ನೋಡಿ ಫ್ರೆಂಡ್, ಇವತ್ತು ನನಗೆ ಈ ವರ್ಷದ ಹೊಸದಾಗಿ ಬಂದಿರುವಂಥ ಮಾವಿನಕಾಯಿ ಇನ್ನೂ ಹೊಸದಾಗಿ ಬಿಡ್ತಾ ಇದ್ದಾವೆ. ಈ ವರ್ಷ ಹೊಸದಾಗಿ ತಿಂತಾ ಇರುವಂಥ ಮಾವಿನಕಾಯಿ ನೋಡಿ. ಇಷ್ಟರ ಮೇಲೆ ಬೇಕಾದಷ್ಟು ಸಿಗ್ತಾವೆ, ತಿನ್ನೋಕ್ಕಾಗಲ್ಲ. ಇದು ಮೊದಲಿಗೆ ಸಿಗುತ್ತಲ್ಲ, ಒಂಥರ ತುಂಬ ಇಷ್ಟ ಆಗಿಬಿಡುತ್ತೆ ನೋಡಿ. ಇವತ್ತು ಸಿಕ್ಕಿದ್ದಕ್ಕೆ ಖುಷಿಯಾಗ್ಬಿಟ್ಟಿದೆ. ಈ ಮಾವಿನಕಾಯಿ ಬೇಗ ಉಪ್ಪು ಹಾಕೊಂಡು ತಿನ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಇದನ್ನು ನಮ್ಮ ಶಾಲೆಯಲ್ಲಿ ಒಬ್ಬ ಹುಡುಗ ತಂದು ಕೊಟ್ಟ. ಅದಕ್ಕಾಗಿ ಎಷ್ಟು ಇದರಿಂದ ಇಟ್ಟಿದ್ದೇನೆ ಅಂದರೆ ಮುಚ್ಚಿ, ಈಗ ಇದಕ್ಕೆ ಉಪ್ಪು ಹಾಕೊಂಡು ತಿನ್ಬೇಕಂತ ನೋಡಿ ಫ್ರೆಂಡ್. ಸಾಂಬಾರು ಪುಡಿ ಮಾಡೋಕ್ಕೆ ಹುಡುಕ್ತಾ ಇದ್ದಾನೆ. ಈಗ ನಾವು ಹುರ್ಕೊಂಡು ಸ್ವಲ್ಪ ತಣ್ಣಗೆ ಆಗಿಬಿಟ್ರೆ ಸ್ವಲ್ಪ ಹೊತ್ತು ಪುಡಿ ಮಾಡ್ಬೋದು. ನನಗೆ ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರ ಪುಡಿ ಇದ್ದರೆ ಸಾಕ್ರಿಯಪ್ಪ. ಪಲ್ಯ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಒಂದು ಸತಿ ಕರೆಂಟ್ ಇಲ್ಲಿದ್ದರೂ ಇಷ್ಟು ಪುಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ಹೀಗೆ ಉದುರಿಸಿ ಟಮಾಟೆ ನೀರುಳ್ಳಿ ಹೆಚ್ಚು ಹಾಕಿ ಎಣ್ಣೆಯಲ್ಲಿ ಪಲ್ಯ ಮಾಡ್ಕೊಬಿಡೋದು, ಒಣ ಪಲ್ಯ. ಹಾಗೆ ನೋಡಿ ಫ್ರೆಂಡ್, ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರ ಪುಡಿ, ಉಪ್ಪಿನ ಪುಡಿ ಹಾಕಿ ಕಲಿಸ್ತೇನೆ ಫ್ರೆಂಡ್. ನೋಡ್ತಾ ಇದ್ರೆ ನೀರು ಬರ್ತಾ ಇದೆ ಫ್ರೆಂಡ್. ನಿಮಗೂ ಕೂಡ ನೀರು ಬರ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಈ ಮಾವಿನಕಾಯಿನೇ ಹಾಗೆ ಅಲ್ಲ ಫ್ರೆಂಡ್. ಹೊಸದಾಗಿ ಬಂದರೆ ಮಾವಿನಕಾಯಿ ಆಗಲಿ, ಹುಣಸಿಕಾಯಿ ಆಗಲಿ, ಸ್ವಲ್ಪ ಹೊಸದಾಗಿ ಹಾಗೆ ಅನಿಸುತ್ತೆ. ಆಮೇಲೆ ತಿನ್ನೋರ್ಗತಿ ಇರಲ್ಲ. ನೋಡಿ ಈಗ ಮಾಡಿಟ್ಟೆ. ತುಂಬ ಹುಳಿ ಇದೆ, ಆದರೂ ಬಿಡಲ್ಲ. ಮಾವಿನಕಂದ್ರೆ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಮಕ್ಕಳಂತೂ ಇಡೀ ದಿನ ಮಾವಿನಕಾಯಿ ತಿಂತಾವೆ ಬಿಡಿ. ಸೂಪರ್ ಫ್ರೆಂಡ್. ನೋಡಿ ಫ್ರೆಂಡ್, ಎಲ್ಲ ಕಟ್ ಮಾಡೋಕ್ಕೆ ಎಲ್ಲ ಮಸಾಲೆ ತಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಹುರಿದು ಸಾರು ಮಾಡಿಕೊಂಡು ಆಮೇಲೆ ಸ್ವಲ್ಪ ರೊಟ್ಟಿಗೆ ಪಲ್ಯ ಮಾಡ್ಕೊಬಿಡ್ತೀನಿ ಫ್ರೆಂಡ್. ಸಂಜೆ ಆಗ್ತಾ ಬಂತು. ಈಗ ಆಗಲೇ 6 ಗಂಟೆ ಆಗ್ತಾ ಬಂದಿದೆ. ಸ್ವಲ್ಪ ಬಟ್ಟೆನೂ ಒಗ್ಯಕ್ಕೆ ಹಾಕಿಬಿಟ್ಟಿದ್ದೀನಿ ಮಿಷಿನಲ್ಲಿ. ನೋಡಿ ಫ್ರೆಂಡ್, ಈಗ ಸಾಂಬಾರು ಪುಡಿ ಮಾಡ್ಕೊಂಡೆ ಇದನ್ನು ಈ ಡಬ್ಬಲ್ಲಿ ಹಾಕಿ ಇಟ್ಕೊಬಿಡ್ತೀನಿ. ನನಗೆ ಒಂದು 15-20 ದಿನ ಆಗುತ್ತೆ ನೋಡಿ ಫ್ರೆಂಡ್ ಇದು ಸಾಂಬಾರು ಪುಡಿ. ಇದನ್ನು ತಗೊಂಡು ಇದೇ ಜಾರಲ್ಲಿ ಮಸಾಲೆ ಹಾಕ್ತಿರೋ ಬಿಡ್ತೀನಿ ನೋಡಿ. ಬಾಕ್ಸಲ್ಲಿ ಇಷ್ಟ ಆಯಿತು ಫ್ರೆಂಡ್. ಒಂದು 15-20 ದಿನ ಕರೆಕ್ಟ್ ಆಗುತ್ತೆ ನೋಡಿ ನನಗಿದು. ನೋಡಿ ಫ್ರೆಂಡ್, ಇಲ್ಲಿ ಕಟ್ಟಿನ ಮಸಾಲೆ ಹುರಿತೇನೆ. ಹಾಗೆ ಒಂದು ಸ್ವಲ್ಪ ನೀರುಳ್ಳಿ ಹೂವಿನ ಪಲ್ಯ ಮಾಡೋಕ್ಕೆ
ಇಲ್ಲೊಂದು ಸ್ವಲ್ಪ ಮಸಾಲೆ ತಗೊಂಡಿದ್ದೀನಿ ನೋಡಿ. ಅದು ಮಸಾಲೆ ಹುರಷ್ಟಲಿಗೆ ಇದನ್ನು ಸ್ವಲ್ಪ ಮಸಾಲೆ ಹರ್ಕೊಂಡು ಆ ನೀರುಳ್ಳಿ ಹೂವು ಇದಾವಲ್ಲ ಅದ್ರ ಪಲ್ಯ ಮಾಡೋಕ್ಕೆ ಫ್ರೆಂಡ್ಸ್ ನೋಡಿ ಅಳಾಕ್ ಕುಂತೇನೆ ಅಂತ ತಿಳ್ಕೊಬಿಡಿ. ನೀರುಳ್ಳಿ ಪಲ್ಯ ಕೊಯ್ದ್ನಲ್ಲ ಅದಕ್ಕೆ ತುಂಬ ಕಣ್ಣು ಉರಿತಾ ಇದೆ, ಕಣ್ಣೆಲ್ಲ ಉರಿಯಾಕೆ ಕುಂತ್ಬಿಟ್ಟಿದೆ ನೋಡಿ ಫ್ರೆಂಡ್. ಇಷ್ಟ ಆಯಿತು ಇವು ನೋಡಿ ಫ್ರೆಂಡ್, ಇಷ್ಟ ಆಯಿತು ನೀರುಳ್ಳಿ ಪಲ್ಯ. ಇಷ್ಟು ಹೆಚ್ಚಿದೆ, ಒಂದು ಸ್ವಲ್ಪ ಬೇಳೆ ಹಾಕಿದ್ದೀನಿ, ಇಷ್ಟು ಸಿಂಗಡಿ ಹಾಕಿ ಪಲ್ಯ ಮಾಡ್ತೇನೆ ಫ್ರೆಂಡ್. ಈಗ ಇದು ಸ್ವಲ್ಪ ಒಲೆ ಮೇಲೆ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಅಷ್ಟು ಹೊಗೆ ಬರೋ ಮಟ್ಟ ಇಡಬೇಕು. ಸ್ವಲ್ಪ ಮೆತ್ತಗಾಗ್ತವೆ ಅಲ್ಲಿಗೆ ಮಸಾಲೆ ಹಾಕ್ಬಿಡ್ಬೇಕು ಫ್ರೆಂಡ್. ಇಲ್ಲಾಂದರೆ ನೀರುಳ್ಳಿದಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ. ಇಲ್ಲಾಂದರೆ ಫ್ರೆಂಡ್ ಸ್ವಲ್ಪ ಮೆತ್ತಗಾಗೈತಿ. ಈಗ ಸ್ವಲ್ಪ ಸಿಂಗಡಿ ಹಾಕ್ಕೊಬಿಡ್ತೀನಿ ಫ್ರೆಂಡ್. ನೀರಲ್ಲಿ ಹಾಕಿಟ್ಟಿದ್ದೀನಿ. ಸಿಗಡಿ ಹಾಕಿದ್ರೇ ತುಂಬ ಚೆನ್ನಾಗಾಗೋದು ಫ್ರೆಂಡ್ ಈ ಪಲ್ಯ ಮಾತ್ರ. ನೋಡಿ ಇಷ್ಟು ಮೆತ್ತಗಾಗಿದೆ ಫ್ರೆಂಡ್. ಈಗ ಇದರಲ್ಲಿ ಮಸಾಲೆ ಹಾಕೋಣ ಫ್ರೆಂಡ್. ಮಸಾಲೆ ಹಾಕಿಬಿಟ್ರೆ ರೆಡಿ ಆದಂಗೆ ನೋಡಿ ನಮ್ಮ ಪಲ್ಯ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಬೇಕು. ಗಟ್ಟಿಯಾಗಿ ಮಾಡಬೇಕು ಫ್ರೆಂಡ್ ಪಲ್ಯ. ಇದು ತೆಳುವು ಆಗಬಾರ್ದು, ಯಾಕಂದರೆ ತೆಳುವಾದರೆ ಇದ್ರ ಟೇಸ್ಟೇ ಇರಲ್ಲ. ಗಟ್ಟಿ ಇದ್ರೇ ಚೆನ್ನಾಗಿ ನೋಡಿ ಫ್ರೆಂಡ್ ಈ ಪಲ್ಯ. ನೋಡಿ ಫ್ರೆಂಡ್, ಫೈನಲಿಗೆ ನಮ್ಮ ಪಲ್ಯ ರೆಡಿ ಆಯಿತು. ತುಂಬ ಟೇಸ್ಟ್ ಪಲ್ಯ ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ ಪಲ್ಯ ಮಾತ್ರ. ರೊಟ್ಟಿಗೆ ರೆಡಿಯಾಗಿದೆ. ಈಗ ಬಲ್ತಿದ್ದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕು ಈ ಪಲ್ಯನ. ಇನ್ನೂ ಎಳೆವಿದಾವಂದರೆ ಒಂದು ಸ್ವಲ್ಪ ಹೊತ್ತಾದರೆ ಸಾಕು ಫ್ರೆಂಡ್. ಪಲ್ಯ ಅಂತೂ ರೆಡಿ ಆಯಿತು ನಮ್ಮದು. ಒಂದು ಸ್ವಲ್ಪ ಸಾರು, ಸ್ವಲ್ಪ ಮಸಾಲೆ ಅರಿಬೇಕು ಈ ಸಾರಿಗೆ, ಕಟ್ಟಿಗೆ ಇದು ಅರ್ದ್ಬಿಟ್ರೆ ಒಂದು ಸ್ವಲ್ಪ ಅದರಲ್ಲಿ ಸೊಪ್ಪು ಬಂದಿದೆ ಫ್ರೆಂಡ್ಸ್. ಅದು ಹೊತ್ತಿಗೆ ಆದಷ್ಟು ಸೊಪ್ಪಿನ ಪಲ್ಯ ಆಗುತ್ತೆ. ಇದಿಷ್ಟು ಮಾಡ್ಕೊಂಡು ಒಂದು ಸ್ವಲ್ಪ ಬಿಸಿ ಅನ್ನ ಮಾಡ್ಕೊಬಿಟ್ರೆ ಅಡುಗೆ ಮುಗಿತು ನಮ್ಮದು. ಒಂದು ಸ್ವಲ್ಪ ಮಸಾಲೆ ಹರ್ಕೊಬಿಡ್ತೀನಿ ಹಾಗೆ ಫ್ರೆಂಡ್ಸ್. ಆ ಪಲ್ಯಕ್ಕೆ ಏನೇನು ಹಾಕ್ತೀವಿ ಅಂದರೆ, ಈರುಳ್ಳಿ ಹಾಕೋದ್ರಿಂದ ಜಾಸ್ತಿ ಈರುಳ್ಳಿ ಹಾಕಬಾರ್ದು ಫ್ರೆಂಡ್. ಒಂದು ಅರ್ಧ ಇಲ್ಲ ಒಂದು ಸಣ್ಣದಿದ್ದರೆ ಒಂದು ಈರುಳ್ಳಿ, ಒಂದು ಸಣ್ಣ 2 ಟಮಾಟೆ ಹಣ್ಣು, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಸೀಗಡಿ, ಅರಿಶಿನ, ಜೀರಿಗೆ ಬೇಕಿದ್ರೆ ಜೀರಿಗೆ ಹಾಕೋಬೋದು, ಉಪ್ಪು ಇಷ್ಟೆಲ್ಲ ಹಾಕಿ ಪಲ್ಯ ಮಾಡಬೇಕು ಫ್ರೆಂಡ್. ಅದು ಚೆನ್ನಾಗಾಗುತ್ತೆ. ಇಷ್ಟೆಲ್ಲ ಹರ್ಕೊಂಡು ಅದರಲ್ಲಿ ಕೂಡಿಸ್ಬಿಟ್ರೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ ಪಲ್ಯ ಮಾತ್ರ. ಫ್ರೆಂಡ್ ಮೆಂತ್ಯ ಸೊಪ್ಪಿನ ಸಾರು, ಆಮೇಲೆ ಸೊಪ್ಪಿನ ಪಲ್ಯ ನೋಡಿ. ಇದು ಈರುಳ್ಳಿ ಪಲ್ಯ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಉಪ್ಪಿನಕಾಯಿ, ಅನ್ನ, ಇಷ್ಟೆಲ್ಲ ಅಡುಗೆ ಆಯ್ತು ನೋಡ್ರಿ ಫ್ರೆಂಡ್ ನಮ್ಮದು. ಇಷ್ಟೆಲ್ಲ ರೆಡಿ ಆಯ್ತು. ಈಗ ಊಟ ಮಾಡಬೇಕು. ಈಗ ಸಮೀರ ಬರ್ತಾ ಇದ್ದಾನೆ ಊಟ ಮಾಡೋಕ್ಕೆ. ಹಾಗೆ ಒಂದು ಸ್ವಲ್ಪ ಹುಳಿಕಾಳು ಸ್ವಲ್ಪ ಮೊಳಕೆಗೆ ಹಾಕಿಬಿಡ್ತೀನಿ, ಆರಿಸಿ ಫ್ರೆಂಡ್ಸ್. ಸಾರಿಗೆ ಬೇಕಾಗುತ್ತೆ. ನನಗಂತೂ ಕಾಳು ಮೊಳಕೆ ಹಾಕಿ ತಿನ್ನಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್. ಮೊನ್ನೆನೂ ಹಾಕಿದ್ದೆ. ವಾರಕ್ಕೆ ಒಂದು ಸತಿನಾದರೂ ಮೊಳಕೆ ಹಾಕ್ಕೊಂಡು ತಿಂತಾ ಇರ್ತೇನೆ ನಾನು. ಚೆನ್ನಾಗುತ್ತೆ ಸಾರು ಮಾತ್ರ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಯಿತು. ಇಷ್ಟೆಲ್ಲ ಅಡುಗೆ ಮಾಡಾಯಿತು ನಮ್ಮದು. ಬೆಳಗ್ಗೆ ಮತ್ತು ನಾಳಿಂದ ನಾಳಿಂದ ಮಾರ್ನಿಂಗ್ ಕ್ಲಾಸ್ ಫ್ರೆಂಡ್ಸ್. ನಮ್ಮ ಉರ್ದು ಶಾಲೆಗಳೆಲ್ಲ ಒಪ್ಪತ್ತಿರೋದಕ್ಕೆ 12:30 ತನಕ ಶಾಲೆ ನಡೆಸೋದು ನಮ್ಮದು. ಅದಕ್ಕೆ ದಿನ ಮಾರ್ನಿಂಗ್ ಕ್ಲಾಸ್ 1 ತಿಂಗಳು ಮಟನೂ ಹೋಗಬೇಕು ಫ್ರೆಂಡ್. ಇವತ್ತಿನ ವಿಡಿಯೋ ಇಷ್ಟ ಆಯಿತು ನೋಡಿ ಫ್ರೆಂಡ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.